ಇದೆ. ಮತ್ತೆ ಈ ಮಕ್ಕಳಿಗೆ ಏನಾದರೂ ಒಂದು ಒಳ್ಳೆಯ ರೀತಿಯ ಕೊಡುಗೆಗಳನ್ನ ನೀಡಬೇಕು, ಇವರನ್ನ ಉನ್ನತ ವ್ಯಾಸಂಗಕ್ಕೆ ಮಾಡಬೇಕು ಅಂತಕ್ಕಂಥ ಒಂದು ದಾರಿ ಅವರಲ್ಲಿ ಇದೆ. ಇದು ನಮಗೆ ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು. ನಿಜವಾಗ್ಲೂ ಇಲ್ಲಿ ನಾವು ವಿಡಿಯೋವನ್ನು ನೋಡ್ಬೇಕು, ಬಹಳ ಖುಷಿಯ ವಿಚಾರ. ಅನೇಕ ಮಕ್ಕಳು, ಎಷ್ಟೋ ಮಕ್ಕಳಿಗೆ ತಾವು ಉನ್ನತ ವ್ಯಾಸಂಗ ಮಾಡಬೇಕು ಅಂತಕ್ಕಂಥ ಆಸೆ ಆಕಾಂಕ್ಷೆಗಳು ಇರ್ತದೆ, ಬಟ್ ಅಂತ ಅವಕಾಶಗಳು ಸಿಕ್ಕಿರೋದಿಲ್ಲ. ಕೆಲವು ನಿಜವಾಗ್ಲೂ ಆ ಶಾಲೆಯಲ್ಲಿ ಇರ್ತಕ್ಕಂಥ ಶಿಕ್ಷಕರು ತಮಗೆ ಬರತಕ್ಕಂತಹ ತಮ್ಮ ವೇತನದಿಂದ ಬೇರೆ ಮಕ್ಕಳಿಗೆ ಅದನ್ನ ನೀಡಿ ಓದಿಸ್ಬೇಕು ಅಂತ ಮನಸ್ಥಿತಿ ಇದೆಯೇ ನೋಡಿ, ಅದು ದೊಡ್ಡದು. ನಿಜವಾಗ್ಲೂ ಅಂತಹ ಒಂದು ಕೊಡುಗೆ ನೀಡಿ ಬೇರೆಯವ್ರಿಗೆ ನಾವು ದಾನವನ್ನಾಗಿ ನೀಡಿ ಆ ಮಕ್ಕಳನ್ನ ನಮ್ಮ ಮಕ್ಕಳಂತೆ ಅಂತ ಅವರ ಏಳಿಗೆಯನ್ನ ಶ್ರಮಿಸುವಂತ ಶಿಕ್ಷಕರ ಸಂಖ್ಯೆ ಬಹಳ ಕಡಿಮೆ. ಅಂಥವರಲ್ಲಿ ಈ ಭಾಗದಲ್ಲಿ ಇರ್ತಕ್ಕಂಥ ಶಿಕ್ಷಕರು ಅದನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಾನು ನಿಜವಾಗ್ಲೂ ಅವ್ರು ಹೊಗಳ್ತಾ ಇಲ್ಲ, ನಂಗೆ ಹೊಗಳೋದಕ್ಕೆ ನನಗೆ ಇಷ್ಟನೂ ಇಲ್ಲ. ಆದ್ರೆ ಅವ್ರು ಮಾಡಿರುವಂತ ಕೊಡುಗೆನ ಪ್ರತಿಯೊಬ್ಬ ಶಿಕ್ಷಕನಾದವನು ಸಹ ತನ್ನಲ್ಲಿ ಇರ್ತಕ್ಕಂಥ ಒಂದು 5%, 10% ಬೇಡ, 10% ಜಾಸ್ತಿ, 5%, 2% ದಾನವನ್ನಾಗಿ ನೀಡಿದ್ರು ಸಹ ಎಷ್ಟೋ ಕೆಲವು ಮಕ್ಕಳಿಗೆ ಅನುಕೂಲ ಆಗ್ತದೆ ಅಂತ ಹೇಳ್ತಾ ತಾವೆಲ್ಲರೂ ಸಹ ಈ ಒಂದು ಸಭೆಗೆ ನಾನು ಮಿಸ್ ಮಾಡ್ಕೋತಿದ್ದೆ. ಇಂತಹ ಸಭೆಗೆ ನಾವು ಆಹ್ವಾನ ಮಾಡಿ ನನ್ನನ್ನು ಈ ಸಭೆಯಲ್ಲಿ ಒಂದೆರಡು ಮಾತಾಡೋದಕ್ಕೆ ಇಲಾಖೆ ಪರವಾಗಿ ನಮ್ಮನ್ನ ಗೌರವಿಸಿ ನಮ್ಮನ್ನ ಕರೆದು ನಮ್ಮನ್ನ ಸತ್ಕರಿಸಿದ್ದೀರಿ. ನನಗೆ ಬಹಳ ತುಂಬ ಖುಷಿಯಾಯಿತು, ಮನಸ್ಸಿಗೆ ತುಂಬ ಸಂತೋಷ ಅನಿಸ್ತು. ಯಾಕಂದ್ರೆ ನಾವು ಬೇಕಾದಷ್ಟು ಕಾರ್ಯಕ್ರಮಗಳಿಗೆ ವೀಕ್ಷಣೆ ಮಾಡಬಹುದು. ಇಂತಹ ಒಂದು ಸುಂದರವಾದಂತಹ ಅಚ್ಚುಕಟ್ಟಾದಂತಹ ಒಂದು ಬಹಳ ನೀಟಾದಂತಹ ಒಂದು ಶಿಸ್ತುಬದ್ಧವಾದಂತಹ ಒಂದು ಶಾಲೆಯಲ್ಲಿ ಇರುವ